ಭಾಗದಲ್ಲಿ ಉತ್ತಮ ರೀತಿಯಲ್ಲಿ ಮಳೆ ಆಗ್ತಿರೋದ್ರಿಂದ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಕೂಡ ಉತ್ತಮವಾಗಿ ಹರಿತಾ ಇದೆ. ಅದರಲ್ಲೂ ಕೂಡ ಅದು ಒಂದ್ ಕಡೆಗೆ ರೈತರಿಗೆ ಖುಷಿ ಆದ್ರೆ ಮತ್ತೊಂದು ಕಡೆಗೆ ಕಷ್ಟಗಳಲ್ಲಿ ಕಂಡು ಬಂದಂತಹ ತಾಂತ್ರಿಕ ದೋಷದಿಂದ ಈಗ ಮತ್ತೊಂದು ಆತಂಕ ಎದುರಾಗಿರ್ತಕ್ಕಂಥದ್ದು. ನಾನೀಗ ಅದೇ ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ನೋಡ್ತಾ ಇರುವ ದೃಶ್ಯಗಳಲ್ಲಿ ನಿನ್ನೆ ಕೇವಲ 2 ಕ್ರಸ್ಟ್ ಗೇಟ್ಗಳನ್ನ ಓಪನ್ ಮಾಡಿ ನೀರನ್ನ ಹರಿಬಿಟ್ಟಿದ್ರು. ಆದ್ರೆ ಈಗ ಏನು 8 ಕ್ರಸ್ಟ್ ಗೇಟ್ಗಳಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರೋದ್ರಿಂದ ಈಗ ಸರಿಸುಮಾರು 14 ಕ್ರಸ್ಟ್ ಗೇಟ್ಗಳನ್ನ ಓಪನ್ ಮಾಡಿ ಸಮುದ್ರಕ್ಕೆ ನೀರು ಹರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆಗೆ ನಿರ್ಲಕ್ಷ್ಯ ಧೋರಣೆಯನ್ನ ತೋರಿರೋದ್ರಿಂದ ಇನ್ನು 19ನೇ ಕ್ರಸ್ಟ್ ಗೇಟ್ ನ ದುರಸ್ತಿ ಮಾಡದೇ ಇರೋದ್ರಿಂದ ಈ ಪ್ರಮಾಣದಲ್ಲಿ ಈಗ 8 ಕ್ರಸ್ಟ್ ಗೇಟ್ಗಳಲ್ಲಿ ತಾಂತ್ರಿಕ ದೋಷವನ್ನ ಕಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಕಳೆದ ವರ್ಷ ಏನು 10ನೇ ಆಗಸ್ಟ್ 10ರಂದು ಏನು ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿತ್ತು, ಅದಾದ ಬಳಿಕ ಅದನ್ನ 8 ದಿನಗಳ ಕಾಲ ಅಧಿಕಾರಿಗಳು ಅದನ್ನ ಸರಿಪಡಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಜೊತೆಗೆ ಕನ್ನಯ್ಯನ ತಂಡ ಏನು 19ನೇ ಕ್ರಸ್ಟ್ ಗೇಟ್ ನ ದುರಸ್ತಿ ಮಾಡಿ ಈ ಎಲ್ಲಾ ಕ್ರಸ್ಟ್ ಗೇಟ್ ಗಳನ್ನ ದುರಸ್ತಿ ಮಾಡಬೇಕು ಅಂತಕ್ಕಂತ ಒಂದು ಏನು ವರದಿಯನ್ನು ಕೂಡ ಸರ್ಕಾರಕ್ಕೆ ಮತ್ತು CWCಗೆ ಕೊಟ್ಟಿತ್ತು. ಆದ್ರೆ ಅದನ್ನ ಆ ವರದಿಯನ್ನು ಕೂಡ ಕೊಟ್ಟ ಬಳಿಕವೂ ಕೂಡ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆಗೆ ನಿರ್ಲಕ್ಷ್ಯವನ್ನ ವಹಿಸಿರೋದ್ರಿಂದ ಈಗ 8 ಕ್ರಸ್ಟ್ ಗೇಟ್ಗಳಲ್ಲಿ ಈಗ ತಾಂತ್ರಿಕ ದೋಷ ಕಂಡು ಬಂದಿರತಕ್ಕಂಥದ್ದು. ಎಲ್ಲೋ ಒಂದ್ ಕಡೆಗೆ ಈಗ ಮಲೆನಾಡು ಭಾಗದಲ್ಲಿ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಈಗ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿದೆ. ಆದ್ರೆ ಈಗ ಜಲಾಶಯದಿಂದ ನದಿಗೆ ನೀರ ಬಿಟ್ಟಂತ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆಗೆ ನದಿ ಪಾತ್ರದ ಜನಕ್ಕೆ ಎಚ್ಚರಿಕೆ ಸಂದೇಶವನ್ನು ಕೊಡದೆ ಇಷ್ಟೊಂದು ಪ್ರಮಾಣದಲ್ಲಿ ನದಿಗೆ ನೀರನ್ನ ಹರಿಸ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆಗೆ ಇದು ನಿರ್ಲಕ್ಷ್ಯದ ಧೋರಣೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆಗೆ ನೀರನ್ನ ಬಿಡಬೇಕಾದ್ರೆ ನದಿ ಪಾತ್ರ ಜನಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು. ಜೊತೆಗೆ ಈ ಪ್ರಮಾಣದಲ್ಲಿ ಸಮಸ್ಯೆ ಕಂಡು ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆಗೆ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಕಂಡು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಜಲಾಶಯಕ್ಕೆ ಕಳೆದ ವರ್ಷ ಏನು ಅವಧಿ ಪೂರ್ವವೇ ಭರ್ತಿಯಾಗಿತ್ತು. ಈ ವರ್ಷವೂ ಕೂಡ ಅದೇ ಪ್ರಮಾಣದಲ್ಲಿ ಭರ್ತಿಯಾಗಿದೆ. ಕಳೆದ 3 ಬಾರಿಯೂ ಕೂಡ ಜಲಾಶಯದಿಂದ ನೀರು ಬಿಟ್ಟರು ಕೂಡ ಒಂದೇ ಒಂದು ಬಾರಿ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡ್ತಕ್ಕಂತ ಕೆಲಸವನ್ನು ಕೂಡ ತುಂಗಭದ್ರಾ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳು ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಈಗ ಗೊತ್ತಾಗ್ತದೆ. ಎಲ್ಲ ಒಂದ್ ಕಡೆಗೆ ಇಷ್ಟೊಂದು ಪ್ರಮಾಣದಲ್ಲಿ ನೀರು ನದಿ ಪಾಲಾಗ್ತಾ ಇರೋದು ನೋಡ್ತಾ ಇದ್ರೆ ರೈತರಿಗೆ 2ನೇ ಬೆಳೆಗೆ ನೀರು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನಾದ್ರೂ ಎಚ್ಚೆತ್ಕೊಂಡು ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ನಿರ್ವಹಣೆ ಮಾಡಿದ್ದೇ ಆಗಿದ್ರೆ ಈ ಪ್ರಮಾಣದಲ್ಲಿ ಕ್ರಸ್ಟ್ ಗೇಟ್ಗಳಲ್ಲಿ ತಾಂತ್ರಿಕ ದೋಷ ಕಂಡು ಬರ್ತಿಲ್ಲ ಅಂತಕ್ಕಂಥದ್ದು ಕೂಡ ಈಗ ಈ ಭಾಗದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ದಪ್ಪ ಚರ್ಮದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಪ್ರಮಾಣದಲ್ಲಿ ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಇಷ್ಟೊಂದು ತಾಂತ್ರಿಕ ದೋಷ ಕಂಡು ಬಂದಿದೆ ಅಂತ ಏನ್ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪಾಂಡುರಂಗ ಜಂತ್ಲಿ, ಪಬ್ಲಿಕ್ ನ್ಯೂಸ್, ವಿಜಯನಗರ.